ಸರಿಪಡಿಸಿ, ಜಿಗಳಿ ರಸ್ತೆ ಸರಿಪಡಿಸಿ, ಬೇಕೇ ಬೇಕು ಮಕ್ಕಳ ಸುರಕ್ಷತೆ, ಬೇಕೇ ಬೇಕು ಮಕ್ಕಳ ಸುರಕ್ಷತೆ. ಕೆಟ್ಟ ರಸ್ತೆ ಬೇಡವೇ ಬೇಡ, ಕೆಟ್ಟ ರಸ್ತೆ ಬೇಡ ಬೇಡ. ಸುರಕ್ಷಿತ ದಾರಿ ಬೇಕೇ ಬೇಕು, ಸುರಕ್ಷಿತ ದಾರಿ ಬೇಕೇ ಬೇಕು. ಇಂದು ರಸ್ತೆ ಸರಿಪಡಿಸಿ, ಸರಿಪಡಿಸಿ. ನಾಳೆ ಅಪಘಾತ ತಪ್ಪಿಸಿ, ನಾಳೆ ಅಪಘಾತ ತಪ್ಪಿಸಿ. ಶಾಲೆಗೆ ದಾರಿ ಹದಗೆಟ್ಟರೆ, ಶಾಲೆಗೆ ದಾರಿ ಹದಗೆಟ್ಟರೆ ಶಿಕ್ಷಣವೇ ಹದಗೆಟ್ಟುತ್ತದೆ, ಶಿಕ್ಷಣವೇ ಹದಗೆಟ್ಟಿದ್ದರೆ ನಮ್ಮ ಬೇಡಿಕೆ ನ್ಯಾಯ ಸಮ್ಮತ. ರಸ್ತೆ ತಕ್ಷಣ ಸರಿಪಡಿಸಿ, ಮಕ್ಕಳಿಗಾಗಿ ರಸ್ತೆ, ರಸ್ತೆಗಾಗಿ ನ್ಯಾಯ, ಶಾಂತಿಯುತ ಪ್ರತಿಭಟನೆ, ನಮ್ಮ ಬೇಡಿಕೆ, ನ್ಯಾಯದ ಬೇಡಿಕೆ. ಮಾನ್ಯ ಅತಿಥಿಗಳೇ, ಪ್ರೀತಿಯ ಶಿಕ್ಷಕರೇ, ಆದರಣೀಯ ಪಾಲಕರು ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಜಿಗಳಿ ರಸ್ತೆಯ ದುರಸ್ಥಿತಿ ಕುರಿತು ಅಧಿಕಾರಿಗಳ ಗಮನ ಸೆಳೆಯುವ ಉದ್ದೇಶದಿಂದ ಇಂದು ಇಲ್ಲಿ ನಾವು ಎಲ್ಲರೂ ಸೇರಿದ್ದೇವೆ. ಇದು ಕೇವಲ ಒಂದೇ ರಸ್ತೆ ಸಮಸ್ಯೆ ಅಲ್ಲ, ಇದು ಮಕ್ಕಳ ಸುರಕ್ಷತೆ, ಶಿಕ್ಷಣದ ಹಕ್ಕು ಮತ್ತು ಭವಿಷ್ಯದ ಪ್ರಶ್ನೆ. ಶಾಂತಿಯುತವಾದ ಶಿಸ್ತಿನಿಂದ ನ್ಯಾಯಯುತವಾದ ಬೇಡಿಕೆಯೊಂದಿಗೆ ನಾವು ಇಂದು ಈ ಪ್ರತಿಭಟನೆಯನ್ನು ನಡೆಯುತ್ತೇವೆ. ನಮ್ಮ ಧ್ವನಿ ಸಂಗಮಪಟ್ಟ ಅಧಿಕಾರಿಗಳಿಗೆ ತಲುಪಿ ಶೀಘ್ರದಲ್ಲೇ ಈ ರಸ್ತೆ ಶಾಶ್ವತ ಪರಿಹಾರ ಎಂಬುದು ನಮ್ಮ ಆಶಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಗಣ್ಯರಿಗೆ, ಪಾಲಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನನ್ನ ಹೃದಯಪೂರ್ವಕ ಸ್ವಾಗತ. ನಮ್ಮ ಬೇಡಿಕೆಗೆ ನ್ಯಾಯ ದೊರಕಲಿ ಎಂಬ ಆಶಯದೊಂದಿಗೆ ಈ ಪ್ರತಿಭಟನೆಯ ನ್ಯಾಯಕತ್ವವನ್ನು ನೀಡುತ್ತಿರುವ ನಿದಾ ಫಾತಿಮಾರನ್ನು ಒಂದೆರಡು ಮಾತನಾಡಲು ಆಹ್ವಾನಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಮಾನ್ಯ ಅಧಿಕಾರಿಗಳು, ಗೌರವಾನ್ವಿತ ಮುಖ್ಯೋಪಾಧ್ಯಾಯರು, ಪ್ರೀತಿಯ ಶಿಕ್ಷಕರು ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ, ಅಸ್ಸಲಾಂ ಅಲೈಕುಂ. ಇಂದು ನಾವು ಇಲ್ಲಿ ಸೇರಿದ್ದು ಯಾವುದು ವ್ಯಕ್ತೀಕರಣಕ್ಕಾಗಿ ಅಲ್ಲ. ನಮ್ಮ ಜಿಗಳಿ ರಸ್ತೆಯ ದುಸ್ಥಿತಿಯ ಕುರಿತು ನಮ್ಮ ಧ್ವನಿಯನ್ನು ಗಮನಕ್ಕೆ ತರುವುದಕ್ಕಾಗಿ. ಈ ರಸ್ತೆ ಬಹಳ ಹದಗೆಟ್ಟ. ಮಳೆ ಬಂದಾಗ ರಸ್ತೆ ಕೆಸರಮಯವಾಗುತ್ತದೆ, ಬೇಸಿಗೆಯಲ್ಲಿ ಧೂಳಿನಿಂದ ತುಂಬಿರುತ್ತದೆ. ಪ್ರತಿದಿನ ರಸ್ತೆಯಲ್ಲಿ ಚಿಕ್ಕ ಮಕ್ಕಳು, ವಿದ್ಯಾರ್ಥಿ, ಸವಾರರು ಎಲ್ಲರಿಗೆ ಅಪಾಯವನ್ನು ಎದುರಿಸಿ ವಾಹನಗಳು ಹಾಳಾಗುತ್ತವೆ. ಆರೋಗ್ಯಕ್ಕೆ ವಾತಾವರಣದಿಂದ ಮಕ್ಕಳ ಸುರಕ್ಷತಾ ದಾರಿ ಹದಗೆಟ್ಟದೆ. ಬರುವ ಮಕ್ಕಳ ನಿರ್ಮಾಣದಲ್ಲಿ ಹಾಗೂ ಪ್ರಶ್ನೆಯಿಂದ ನ್ಯಾಯಸಮ್ಮತವಾದ ಬೇಡಿಕೆ ಅದರಿಂದ ಸಂಬಂಧಿಸಿ ಪ್ರಕ್ಷಣವೇ ಪಡೆಯಲು ಹದಗೆಟ್ಟದೆ. ಮಳೆ ಬಂದಾಗ ರಸ್ತೆ ಗಲೀಜಾಗುತ್ತದೆ. ತಿರುವುದಕ್ಕಾಗಿ ಧನ್ಯವಾದಗಳು. ಶಿಕ್ಷಕರೇ, ಪಾಲಕರು ಮತ್ತು ವಿದ್ಯಾರ್ಥಿಗಳೇ, ಇಂದು ಶಾಂತಿಯುತವಾಗಿ ಮತ್ತು ಶಿಸ್ತಿನಿಂದ ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದೆ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಮ್ಮ ಶಾಲೆಯ ಮಕ್ಕಳ ಸೃಷ್ಟಿಗಾಗಿ ಧ್ವನಿ ಎತ್ತಿದ ಎಲ್ಲ ವಿದ್ಯಾರ್ಥಿಗಳಿಗೂ, ಧೈರ್ಯವಾಗಿ ಬೆಂಬಲ ನೀಡಿದ ಪಾಲಕರಿಗೂ, ಮಾರ್ಗದರ್ಶನ ನೀಡಿದ ಶಿಕ್ಷಕರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಸಮಯ ನೀಡಿ ಆಗಮಿಸಿದ ಎಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ನ್ಯಾಯಯುತ ಬೇಡಿಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿ ಶೀಘ್ರದಲ್ಲಿ ನಮ್ಮ ಈ ಸರಿಪಡಿಸಲಾಯಿತು ಬೇಡಿಕೆ ನಿಮ್ಮದು. ಧನ್ಯವಾದಗಳು.